ಹೇಳ್ತಾ ಇದೆ. ನಾನು ಮತ್ತೊಮ್ಮೆ ಅಟ್ ದ ಕಾಸ್ಟ್ ಆಫ್ ರಿಪಿಟಿಷನ್ ನಾನಿವತ್ತು 3 ಸಾಲುಗಳನ್ನು ನಿಮ್ಮ ಎದುರುಗಡೆ ಓದಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮೂರು ವಾಕ್ಯಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿರುವಂಥ MOU ಏನು SPV MOU ಇದೆ, ಅದರಲ್ಲಿ ಬರುವಂಥ 3 ಸಾಲುಗಳು. ಮೊದಲನೇದು, ಸ್ಟೇಟ್ ಗವರ್ಮೆಂಟ್ ಆಬ್ಲಿಗೇಷನ್ ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ರಿವಿಷನ್ not only for metro but other competing modes. A schedule for periodic revision of fares for the metro as well as other modes of transport excluding suburban railway issued by government of Karnataka ಅಂತ ಬರೀತಾರೆ. ಏನಿದ್ರ ಅರ್ಥ? ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡುವಂತ ಜವಾಬ್ದಾರಿ, ಆ ಆಬ್ಲಿಗೇಷನ್ ಇರುವಂತದ್ದು ರಾಜ್ಯ ಸರ್ಕಾರದ ಮೇಲೆ. ಅದೇ MOU ಮುಂದೆ ಇನ್ನು ಹೇಳುತ್ತೆ ಪ್ಯಾರಾಗ್ರಾಫ್ 13 ನಲ್ಲಿ ಕೇಂದ್ರ ಸರ್ಕಾರದ ಆಬ್ಲಿಗೇಷನ್ ಏನು ಅಂತ. To set up the fare fixation committee periodically based on the request of special purpose vehicle or state of Karnataka in accordance with the Metro Railways Act. ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಅಧಿಕಾರ ಇರೋದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಯಾವಾಗ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪ್ರಸ್ತಾಪ ಸಲ್ಲಿಸಿದ ಮೇಲೆ ಮಾಡಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರದ ರಿಕ್ವೆಸ್ಟ್. ಈಗ 2024ರಲ್ಲಿ ಏನು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದ್ರು, ಅದಕ್ಕಿಂತ ಮುಂಚೆ ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ 4 ಬಾರಿ ಪತ್ರವನ್ನ ರಾಜ್ಯದ ಸರ್ಕಾರ ಕೇಂದ್ರಕ್ಕೆ ಕಳಿಸ್ತು. ಅದರ ಆಧಾರದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು. ಆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡ್ತು? ರಾಜ್ಯ ಸರ್ಕಾರ ಹೇಳ್ತು, ಡ್ಯೂರಿಂಗ್ ದ ಡಿಸ್ಕಷನ್ಸ್, ಇದು ಫೇರ್ ಫಿಕ್ಸೇಷನ್ ಕಮಿಟಿಯ ಪ್ಯಾರಾಗ್ರಾಫ್ 4.8 ನಲ್ಲಿ ಬರುವಂತದ್ದು. ಡ್ಯೂರಿಂಗ್ ದ ಡಿಸ್ಕಷನ್ಸ್ suggestions were made by Government of Karnataka officials, Urban Development Department and Finance Department that a fair revision is imperative. Yake? In order to reduce financial burden on the state government. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಂತಹ ದೃಷ್ಟಿಯಿಂದಾಗಿ ದರ ಏರಿಕೆ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಅಂತ ರಾಜ್ಯದ ಅಧಿಕಾರಿಗಳು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ವಾದ ಮಾಡ್ತಾರೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ. ಮುಂದೆ ಅವ್ರು ಏನು ವಾದ ಮಾಡ್ತಾರೆ? ಫರ್ದರ್ ದಿ ಅಫಿಷಿಯಲ್ಸ್ ವರ್ ಆಫ್ ದಿ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ಡ್ ಆನ್ಯುಯಲಿ ಬೈ ಅಪ್ಲೈಯಿಂಗ್ ಇನ್ ಆನ್ಯುಯಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಫಾರ್ಮ್ಯುಲಾ. ಈ ಕಳೆದ 1 ವರ್ಷದಲ್ಲಿ, ಒಂದು 6-8 ತಿಂಗಳ ಹಿಂದೆ ದೆಹಲಿದು ಕೂಡ ಫೇರ್ ಏರಿಕೆ ಆಯಿತು. ₹1 ₹2 ಜಾಸ್ತಿ ಆಯಿತು. ನಮ್ದು 100% ಜಾಸ್ತಿ ಮಾಡಿದ್ರು. ಬಟ್ ಅದರಿಂದ ನಾವಿನ್ನು ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗಾಗ್ಲೇನೆ ತಿರ್ಗಾ ದರ ಏರಿಕೆ ಸೋಮವಾರದಿಂದ ಪ್ರಸ್ತಾಪ ಮಾಡಿದ್ರು. ಈ ಆನ್ಯುಯಲ್ ಫೇರ್ ರಿವಿಷನ್ ಬಂದಿದ್ದು ಎಲ್ಲಿಂದ? ದೇಶದ ಯಾವ ಬೇರೆ ಮೆಟ್ರೋದಲ್ಲೂ ಇಲ್ಲದೆ ಇರುವಂತ ಆನ್ಯುಯಲ್ ಫೇರ್ ರಿವಿಷನ್ ನಮ್ಮಲ್ಲಿ ಯಾಕೆ ಬಂತು? ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆಟೋಮ್ಯಾಟಿಕ್ ಆನ್ಯುಯಲ್ ಫೇರ್ ರಿವಿಷನ್ ಫಾರ್ಮುಲಾ ಮಾಡಿ ಅಂತ ಪ್ರಸ್ತಾಪ ಮಾಡಿರೋದೇ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಇದು ನಾನೇನೋ ಕಲ್ಪಿಸ್ಕೊಂಡು ಹುಟ್ಟಿಸ್ಕೊಂಡು ಹೇಳ್ತಾ ಇರುವಂತ ವಾದಗಳಲ್ಲ, ಸಾರ್ವಜನಿಕ ವಲಯದಲ್ಲಿರುವಂಥ ಡಾಕ್ಯುಮೆಂಟ್ ಇದು. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಕೂಡ ರಾಜ್ಯ ಸರ್ಕಾರ ಹೋದ ವರ್ಷ ಸಬ್ಮಿಟ್ ಮಾಡಿದ ತಕ್ಷಣ ಸಾರ್ವಜನಿಕರನ್ನು ಮಾಡಲಿಲ್ಲ. ಇವರು ಪಬ್ಲಿಕ್ ಕಾಮೆಂಟ್ಸಿಗೆ ಸಾರ್ವಜನಿಕ ವಲಯಕ್ಕೆ ಬಿಡಲೇ ಇಲ್ಲ. ನಾನು ಹೈಕೋರ್ಟಿಗೆ ಕೇಸ್ ಹಾಕಿದೆ, ತೇಜಸ್ವಿ ಸೂರ್ಯ ವರ್ಸಸ್ BMRCL. ಇವತ್ತು ನೀವು ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ನಿಮಗೆ ಜಡ್ಜ್ಮೆಂಟ್ ಆನ್ಲೈನಲ್ಲಿ ಸಿಗುತ್ತೆ. 6 ತಿಂಗಳು ವಾದ ಮಾಡಾದ ಮೇಲೆ ಹೈಕೋರ್ಟ್ ಎದುರುಗಡೆ ಉತ್ತರ ಕೊಡಕ್ಕಾಗದಲೆ ರಾಜ್ಯ ಸರ್ಕಾರ ಅವಾಗ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿದ್ರು. ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮುಚ್ಚಿಡುವಂಥದ್ದು ಏನಿತ್ತು ಅದರಲ್ಲಿ? ಯಾಕೆ ಸಾರ್ವಜನಿಕರಿಗೆ ಹೊರಗಡೆ ತರಿಸಲಿಲ್ಲ? ಫೇರ್ ಫಿಕ್ಸೇಷನ್ ಕಮಿಟಿ ಹೊರಗಡೆ ಬಂದಿದ್ದಿದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಫೇರ್ ಕಮಿಟಿ ಎದುರುಗಡೆ ಅನ್ನುವಂಥದ್ದು ಬಯಲಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡಿದ್ರು.